ಅನ್ನಿಸ್ತದೆ ಏನು ಉತ್ತರ ಗೊತ್ತಾಗಬೇಕು. ಅದಕ್ಕೆ ಅವನ ಉತ್ತರ ಕೊಡ್ತಾನ ಗೊತ್ತೈತಲ್ಲ ನಾವು ಚೆನ್ನಾಗಿದೆ. ಅವ ಹೇಳ್ತಾನೆ ಇಮ್ಮಡಿ ಕೇಳಿ ಒಮ್ಮಡಿ ನುಡಿಲಿ ಎಂಬುದೇ ಇದರ್ಥ. ಇಮ್ಮಡಿ ಹಳೆಗನ್ನಡ ಶಬ್ದ, ಒಮ್ಮಡಿ ಅಂದ್ರೆ ಹಳೆಗನ್ನಡ ಶಬ್ದ. ಈಗೆಲ್ಲ ನೀವು ಹೈಸ್ಕೂಲ್ ಓದ್ತಿದ್ರೆ ಹಳೆಗನ್ನಡ ಓದ್ತದೆ. ಇಮ್ಮಡಿ ಅಂದ್ರೆ ಬಹಳ ಕೇಳು, 2 ಪಟ್ಟಿ ಕೇಳು, 10 ಪಟ್ಟಿ ಕೇಳು, ಬಹಳಷ್ಟು ಕೇಳು. ಮಾತಾಡಕ್ಕೆ ಹೋಗ್ಬೇಡ. ಮಾತಾಡ್ಬೇಕಂದ್ರೆ ಒಂದೇ ಸಲ ಒಮ್ಮೆ ಅದಕ್ಕೆ ಒಂದೇ ಸತಿ ಒಮ್ಮಡಿ. ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ, ಆದರೆ ಬಹಳ ಕೇಳೋ ಅವಶ್ಯಕತೆ. ಕೇಳೋದು ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ಕೇಳಬೇಕು. ಬದುಕು ಸಾಕ್ಬೇಕಂದ್ರೆ ಕೇಳುವ ಸ್ವಭಾವ ಇರ್ತದೆ. ಕೇಳಿಲ್ಲ ಏನಂತ ಅಡ್ವರ್ಟೈಸ್ ಏನು ಕೇಳಿಲ್ಲ ಅಲ್ಲ ಅಂದ್ರೆ ಬರ್ತೀವಿ ನೀವು. ಹೇಳಿದ್ರೆ ಕೇಳಂಗಿಲ್ಲ ಅಂತಂದ್ರೆ ಎಡವಟ್ ಅಂತೀವಿ. ಅದಕ್ಕೆ ಅವ್ರು ಹೇಳಿದ್ರು ಭಾಳ ಕೇಳು. ಮನೆಯಾಗ ತಂದೆ ತಾಯಿ ಮಾಡ್ತೀವಿ, ಹೊರಗೆ ಬಂದ್ರ ಗುರು ಹಿರಿಯರನ್ನ ಮಾಡ್ತೀವಿ, ಶಾಲೆಗೆ ಹೋದ್ರೆ ಶಿಕ್ಷಕರನ್ನ ಮಾಡ್ತೀವಿ. ನೀ ಎಲ್ಲಿಗೆ ಹೋದ್ರೂ ಕೇಳು. ಹಾಗೆ ಕವಿ ಬರೀತಾರೆ, ಜಗತ್ತಿನ ಎಲ್ಲೆಡೆ ಒಳ್ಳೆಯ ವಿಚಾರಧಾರೆಗಳು ಹರಿದು ಬಂದರೆ ಮನಕ್ಕೆ ಕಿರೀಟ ಮಂಡಕ್ಕೆ ಹಾಕಿಕೊಳ್ಳುವ ಮನವಿರಬೇಕು ಅಂತ ಹೇಳ್ತಾರೆ. ಒಳ್ಳೆಯ ವಿಚಾರಗಳು ಯಾರಿಂದ ಯಾವ ಬಾಯಿಯಿಂದ ಎಷ್ಟೊತ್ತಿಗೆ ಬರ್ತಾವ ಗೊತ್ತಿಲ್ಲ. ಬಸ್ನಲ್ಲಿ ಚಲೋ ಚಲೋ ಮಾತಾಡ್ತಾರೆ, ಬಸ್ ಕೂತಾರೆ. ಈಗ ಚಲೋ ಮಾತೇ ಇಲ್ಲ ಬಸ್ ಕಂಡಕ್ಟರ್ಗೆ ಇಟ್ಕೊಂಡು ದುಡ್ಡು ಯಾಕಂದ್ರೆ ನೀವು ಎಷ್ಟು ಚಂದ ಬಸ್ ಆಗ್ತೀರಿ, ಒಬ್ಬರಿಗೆ ತೊಂದರೆ ಮಾಡಂಗಿಲ್ಲ, ಸೀಟ್ ಇಲ್ಲ ಅಂದ್ರೆ ಪಾಪ ಎಲ್ಲರಿಗೆ ಬಿಟ್ಟು ಕೊಡ್ತೀರಿ ನೀವು. ಹಂಗಾಗಿ ಬಸ್ನಾಗ ಮಾತೇ ಇಲ್ಲ. ಹಂಗೆ ಬಸ್ ವ್ಯವಸ್ಥೆ ಕೈ ಮುಗೋದು, ಕಾಲು ಮುಗೋದು, ಮನೆ ಮಂಡ್ಯದ ಹೋಗ್ತಿದ್ರು ಗೋಣ ಮಾಡೋದು, ಗೋಣ ಮಾತಾಡೋದು ಅವಸರ ಆಗೇ ಇಲ್ಲ. ಪ್ರವಚನದೊಳಗಡೆ ಕೇಳಿದ್ವಿ, ಒಳ್ಳೆಯ ಮಾತನ್ನ ಕೇಳಬೇಕಾಯಿತು, ಅದಕ್ಕೆ ಸತ್ಯವಂತರ ಸಂಘವನ್ನು ಮಾಡಬೇಕಾಯಿತು. ಮಾಡಿದ ನಂತರ ನಮ್ಮೊಳಗೆ ಮಾನವೀಯ ಮೌಲ್ಯಗಳು ಬೆಳೆಯುವಂತಾದವು ಅಂತ ಅಲ್ಲ. ಸಿಂಹಾವಲೋಕನ ಅಂತ ಹೇಳ್ತಿದ್ರು ಮೊದಲು, ಕನ್ನಡ ಶಾಲೆ ಮಸ್ತಕ ಸಿಂಹಾವಲೋಕನ ಅಂತಂದ್ರೆ ಅಡವಿಯೊಳಗ ರಾಜ ಯಾರು? ಪ್ರಾಣಿಗಳದು ಕಾಡಿನ ರಾಜ. ವಾತಾವರಣ ಕಾಡಿನ ರಾಜ ಕಾಣುತ್ತೀವಿ ನಾವು. ಸಿಂಹ ಸಿಂಹ 10 ಹೆಜ್ಜೆ ಮುಂದಕ್ಕೆ ಹೋಯ್ತು ಅಂತಂದ್ರೆ ತಿರುಗಿ ಹೊಳ್ಳಿ ನೋಡುತ್ತ. 10 ಹೆಜ್ಜೆ ಮುಂದೆ ಹೋದವನು ಬಾಳಿ ನೋಡ. ಎದಕ್ಕೆ ಬಾಳಿ ನೋಡ್ತದ ಅಂತಂದ್ರ ನಾ ಬಂದಿರೋ ದಾರಿ ಬರೋಬ್ಬರಿ ಐತಿ ನೋಡ್ಬೋದು. ಹಿಂದೆ ಯಾರು ಪ್ರಾಣಿ ಕೇಂದ್ರ ಕೂತು ಮಾಡ್ತಾರೆ ಅಂತ ಚೆಕ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. 10 ಹೆಜ್ಜೆ ಒಮ್ಮೆ ಸಿಂಹ ಅವಲೋಕನ ಮಾಡಿದ್ರೆ ಮುಂದಿನ ದಾರಿ ಸರಿಯಾಗಿರ್ತದೆ. ಯಾಕ ಈಗೆಲ್ಲ ಬೈಲಿಗಳು ಎಲ್ಲರ ಮೊದಲಿನ ಕಾಲ ಯುದ್ಧ ಮಾಡ್ತಿದ್ರು, ಎದುರೆದುರು ಇರ್ತಿದ್ರು. ಎಲ್ಲಿರ್ತಿದ್ರು? ನಮ್ಮ ಎದುರು ಅವ್ರು ಇರ್ತಿದ್ರು, ಅವ್ರಿಗೆ ಗದ್ದೆ ಹಿಡದನು, ಬರ್ಚಿ ಹಿಡದನು, ಕಲ್ಲು ಹಿಡದನು, ಪಿಸ್ತೂಲ್ ಹಿಡದನು, ಗದೆ ಹಿಡದನು, ಏನು ಬಾಯಿಂದ ಮಾತಾಡಿ ಸಾಯಿಸ್ತಾನೋ ಎಲ್ಲ ಗೊತ್ತಾಗಿತ್ತು. ಕಾಲ ಬಂದಾಗಿದೆ, ಯಾರು ಮುಂದಿಂದ ಏನೂ ಮಾಡೋದಿಲ್ಲ. ಏನ್ ಮಾಡ್ತಾರೆ? ಎಲ್ಲ ಬೆನ್ನ ಹಿಂದೆ. ಅದಕ್ಕೆ ಸಿಂಹ ಅವಲೋಕನ ಮಾಡ್ತಾರೆ ಅಂದ್ರೆ ಬಾಡಿ ನೋಡ್ತಾರೆ. ಬಾಡಿ ನೋಡಿದ್ರೆ ಏನ್ ತಪ್ಪು ಸರಿ ಮಾಡ್ಬೋದು. ಹಂಗೆ 3 ದಿವಸ ಏನ್ ಕೇಳ್ಕೊತೀವಿ ಅಂತಂದ್ರೆ ಇಷ್ಟೇ. ದಿನ ಒಂದ್ ಲೈನ ಹೇಳ್ಕೊಂತ ಬಂದಿನ ನೀವು ಯಾರು ಗಮನಿಸ್ತಿರೋ ಹುಡುಗಿ ಹೋಗ್ತೀರಿ. ಒಂದೇ ದಿನ ಪ್ರವಚನವನ್ನ ಕೇಳೋದಲ್ಲ, ಕೇಳೋದ್ರಿಂದ ಒಳ್ಳೆಯ ಮಾತುಗಳು ಸಿಗ್ತವೆ. ಒಳ್ಳೆಯ ಮಾತುಗಳು ಎಲ್ಲಿ ಸಿಗ್ತಾವ? ಸತ್ಯವಂತರ ಸಂಘದಲ್ಲಿ ಸಿಗ್ತವೆ. ಆ ಸಂಘದಿಂದ ಮನುಷ್ಯನೊಳಗ ಮಾನವೀಯ ಮೌಲ್ಯಗಳು ಬೆಳೀತವೆ ಅಂತ ಹೇಳಿ. ಶರಣರ ಬದುಕು ಮಾನವೀಯ ಮೌಲ್ಯಗಳನ್ನ ಕಟ್ಟುವ ನಿಟ್ಟಿನೊಳಗೆ ನಡೆಯಿತು ಅಂತ ಮಾತಾಡಿದ್ರು. ಅಲ್ಲ, ಮಾನವೀಯ
ಮೌಲ್ಯಗಳು ಒಳಗೆ ಬಂತು ಅಂತಂದ್ರೆ ಒಳಗಿರುವಂತ ಆಸೆ ಆಮಿಷಗಳು ದೂರ. ಮನುಷ್ಯನೊಳಗೆ ಒಳ್ಳೆಯ ಗುಣಗಳು ಬಂದು ಅಂತಂದ್ರೆ ಒಳಗ ಆಸೆ ಆಸೆ ಅನ್ನೋದು ಎಲ್ಲರಿಗೂ ಏನಂತಂದ್ರ ಆಸೆಯೇ ದುಃಖಕ್ಕೆ ಮೂಲ. ಇಷ್ಟೆಲ್ಲ ಉದಾಹರಣೆ ಯಾರು ಏನ್ ಆಸೆ ಮಾಡ್ತೀಯಲ್ಲ ಅದ ನಿಮ್ಗೆ ಆಸೆ ಮಾಡಿದ್ವಿ 3 ಎಕರೆಗಳು ಇದ್ರು ಬದುಕ್ತಾರೆ, 300 ಎಕರೆಗಳು ಬದುಕ್ತಾರೆ. ಅದರ ಆಸೆ ಏನಂತ ಮನಸ್ಸು ಬಯಸ್ತಾರೆ ಹೆಚ್ಚಿಗೆ. ಇನ್ನೊಂದೆಷ್ಟು ಬೇಕು ಸಾಕೆನ್ನುವುದು ಶರಣ ಜೀವನ, ಬೇಕೆನ್ನುವುದು ಸಾಮಾನ್ಯ. ಅದಕ್ಕ ಅವ್ರು ಹೇಳ್ತಾರೆ ನೀವೆಲ್ಲರೂ ಆರಾಮಾಗಿರ್ಬೇಕಂತಂದ್ರೆ ನಾವೆಲ್ಲ ಪರಿಸ್ಥಿತಿ ಹೋದನಲ್ಲ ನಾವು ಆರಾಮಾಗಿರ್ಬೇಕು. ಆರಾಮಾಗಿರ್ಬೇಕಂದ್ರೆ ಅವ್ರು ಸೂತ್ರ ಹೇಳಿದ್ರು. ಹೆಂಗಿದ್ರು ಆರಾಮ ಅಂತಂದ್ರ ಆಸೆ ರಹಿತನ ನಿರಾಸ ಬದುಕನ್ನು ನಡೆಸ ಆರಾಮ. ಆಸೆ ಇರಬೇಕು ಅಂತ ಆಪರೇಷನ್ ಹೇಳ್ತಾರೆ. ಆಸೆ ಇರಬೇಕು. ಎಂತ ಆಸೆ ಇರಬೇಕು? ಆದ್ರೆ ದುರಾಸೆ. ಆಸೆ ಬೇಕು ಆದ್ರೆ ದುರಾಸೆ ಬೇಡ ಅಂತ ಹೇಳ್ತಾರ. ನಿಮ್ಗೆ ಏನದ ಆ ವಸ್ತು ನಂದಿ ವಸ್ತು ನನಗೆ ಬೇಕನ್ನೋದೇನಿಲ್ಲ. ಹಿರಿಯರ ಚರ್ಚೆ ಮಾಡಿಲ್ವ? ಮನುಷ್ಯರೊಳಗೆ 3 ಪ್ರಕಾರಗಳು. 3 ಪ್ರಕಾರಗಳಿಂದ ಯಾವ್ಯಾವು? ಮಾನವ, ಮಹಾಮಾನವ, ದೇವಮಾನವ. ಸರಳವಾಗಿ ಹೇಳಬೇಕಾದ್ರೆ 3 ಗುಂಪು ಹೆಂಗಂದ್ರ ಒಂದನೇ ಮನುಷ್ಯ ಗುಂಪು ಹೆಂಗಿರ್ತದಂದ್ರ ನಂದು ನನಗೆ, ನಂದು ನಂದೇ, ನಂದಿದು ನಂದಾಗಿ ಅಂತ. ನಂದು ನಂದಾದ ನಂದಿದೆಲ್ಲ ನಂದಾಗಿ ಇದು ಮಾನವ. ಸ್ವಲ್ಪ ದೇವಮಾನವ. ಅವ್ರು ಹೆಂಗಿರ್ತಾರಂದ್ರೆ ನಂದು ನಂದೇ ಇರಲಿ, ಅವ್ರದ್ದು ಅವರಿಗೆ. ನಾವೆಲ್ಲ ಊರೊಳಗೆ ಹೋಗೋದು ಮಾತಾಡ್ತೀವಿ. ಏನಂತೀವಿ? ದೇವರತ್ತ ಮನುಷ್ಯರಿ ಹೋಗುದಿಲ್ಲ. ಏನಂತ ದೇವರಂತ ಮನುಷ್ಯ ಅವ್ರು ಹೆಂಗೆ ಬದುಕು ನಡೆಸ್ತಾರಲ್ಲ ಅವ್ರಿಗಿರ್ಲಿ ನನಗಿರ್ಲಿ ಅಂತ ಬದುಕು ನಡೆಸಿದ್ರು. ಅವರು ದೇವ. ಇನ್ನು 3ನೇದವ್ರಿದೆ ಯಾವ ಗುಂಪು? ಮಹಾಮಾನವ. ಅವ್ರು ಹೆಂಗಂದ್ರ ನಮ್ಮದು ಅವ್ರಿಗೆ ಇರಲಿ, ಅವ್ರು ನನ್ನದನ್ನಲ್ಲ ಅದು ಅವರು. ಈಗ ಆಗ್ಬೇಕಂದ್ರೆ ಬಹಳ ಕಷ್ಟ. ಇದನ್ನ ಮೀರಿದವರು ಶರಣರು, ಸಂತರು, ಮಹಾಂತರು. ಒಂದು ಶಬ್ದ ಬಳಸ್ತೀವಿ ಪ್ರತಿನಿತ್ಯ, ಸಂತ ಅಂತ ಬಳಸ್ತೀವಿ. ಸಂತ ಅಂದ್ರೆ ಎಲ್ಲವನ್ನ ತ್ಯಜಿಸಿ ಸಮಾಜಕ್ಕೋಸ್ಕರ ತನ್ನ ತನುವನ್ನ ಮನವನ್ನ ಧಾರೆ ಎರೆದು ಸನ್ಯಾಸ ತಗೊಳ್ಳೋ ದೊಡ್ಡ ವ್ಯಕ್ತಿ ಆದಂತ ಅವರಿಗೆ ಸಂತ ಅಂತ ಕರೀತೀವಿ. ಸಂತ. ನಾವೆಲ್ಲರೂ ಯಾರು? ಸ್ವಂತ. ಸ್ವಂತ ಮನೆ ನಂಬರಿ ಸ್ವಂತ. ಅಡಿಗೆ ಇಲ್ಲ ಸ್ವಂತ. ಅಣತಂಬ ಸ್ವಂತ ಅಣತಂಬ ಅಡಿಗೆ ಸ್ವಂತ ಅಣತಂಬಿ ಸ್ವಂತ ಸ್ವಂತ ತಂಗಿ ಫಲ ಅಂದ್ರೆ ಸ್ವಂತ. ಶಬ್ದ ಹೇಳಿದಾವೆ ಸಂತ. ಕೆಳಗ ವಕಾರ ಬಂತು ಅಂದ್ರೆ ಸ್ವಂತ. ವಕಾರ ಅಂದ್ರೆ ಒತ್ತಕ್ಷರ. ಆ ಕನ್ನಡದೊಳಗೆ ಬಹಳ ಕಡೆ ಎಲ್ಲ ಶಬ್ದ ಬಳಸ್ತೀವಿ. ಮೊದಲ ಕಾಲಕ್ಕೆ ಏನಂತಿದ್ವಿ? ದೊಡ್ಡ ವಕಾರ ಐತಿ ಅಂತ ಬಳಸ್ತೀವಿ. ದೊಡ್ಡ ವಕಾರ ಅಂದ್ರೆ ಏನು? ಎಲ್ಲ ಒಯ್ದು ಹಾಕುವುದ್ರೊಳಗೆ. ಹಂಗ ಸಂಸಾರದ ಎಲ್ಲ ಬೇಕು ಬೇಡಗಳನ್ನೆಲ್ಲ ತಗೊಂಡ್ಬಂದು ಆ ವಕಾರದಾಗ ಇಟ್ವಿ ಅಂದ್ರ ನಾವು ಸ್ವಂತದಲ್ಲೇ ಕೂಡ್ತೀವಿ.